ಕ್ಷಣಚಿತ್ತಂ ಕ್ಷಣಪಿತ್ತಂ ವಿಧಾನಸಭೆಯಲ್ಲಿ ಕಾವೇರಿದ ರಾಜೀನಾಮೆಯ ರಾಜಕೀಯ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿಗರ ಒತ್ತಾಯ. ವಿಧಾನಸಭೆಯಲ್ಲಿ ಕಾವೇರಿದ ರಾಜೀನಾಮೆ ರಾಜಕೀಯ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿಗರ ಅತಿ ದೊಡ್ಡ ಒತ್ತಾಯ. ಸದನದಲ್ಲಿ ಭಾರೀ ಕೋಲಾಹಲ ಸೃಷ್ಟಿಸಿದ ಹೋರಾಟ. ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಸ್ಪೀಕರ್ ಜಿಎಸ್ ಪಾಟೀಲ್ ಹರಸಾಹಸ. ಸ್ಪೀಕರ್ ಮಾತ್ರ ಹೆಲ್ಪ್ಲೆಸ್ ಆದ. ಏನು ಮಾಡೋದು? ಅಲ್ಲಿ ಕೂತ್ಕೊಂಡವರದು ಎಲ್ಲರದು ಗಂಟ್ಲು ದೊಡ್ಡದೆ. ಯಾರನ್ನು ಸಮಾಧಾನ ಪಡಿಸುವ ಸ್ಥಿತಿಯಲ್ಲಿ ಸ್ಪೀಕರ್ ಇಲ್ಲ. ಸುಮ್ಮನಿರೋ ಅಂದರೆ ಮತ್ತೊಂದಷ್ಟು ಜನ ಚೀರಾಟ. ನೀವು ಸುಮ್ಮನಿರೋ ಅನ್ನೋ ಅಷ್ಟರಲ್ಲಿ ಇನ್ನೊಂದು 5 ಜನ ಕೂಗಾಟ. ಇವೆಲ್ಲವನ್ನ ಸಮಾಧಾನ ಪಡಿಸೋದ್ರಲ್ಲಿ ಒಂದು ತರಹದಲ್ಲಿ ಯುದ್ಧನ ನಿಲ್ಲಿಸೋ ಸಾಹಸವನ್ನು ಸ್ಪೀಕರ್ ಮಾಡಬೇಕಾಗಿ ಬಂದಿದೆ. ಕಂಟ್ರೋಲಿಗೆ ಬರ್ತಿಲ್ಲ ಬಿಜೆಪಿಯ MLAಗಳ ಚೀರಾಟಗಳು. ವಿಜೇಂದ್ರರಂತಹ ರಾಜ್ಯ ಮಟ್ಟದ ಬಿಜೆಪಿಯ ಅಧ್ಯಕ್ಷ ನೇತೃತ್ವವನ್ನು ವಹಿಸಿದ್ದಾರೆ ಈ ಪ್ರತಿಭಟನೆಗೆ. ಈ ರಾಜ್ಯದ ಅಪೋಸಿಷನ್ ಲೀಡರು ವಿಪಕ್ಷ ನಾಯಕ ಆರ್ ಅಶೋಕ್ರಂತಹ ವ್ಯಕ್ತಿತ್ವ ಈ ಪ್ರತಿಭಟನೆಯ ಮುಂದಾಳತ್ವವನ್ನು ವಹಿಸಿದ. ಯಾರನ್ನ ಕಂಟ್ರೋಲ್ ಮಾಡ್ತೀರಿ? ಪೊಲೀಸರು ಕಾಲರ್ ಹಿಡಿದು ಎಳ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ. ಯಾರನ್ನ ಎಳ್ಕೊಂಡು ಹೋಗ್ತಾರೆ? MLAಗಳನ್ನ? ಸಾಧ್ಯನೇ ಇಲ್ಲ. ಸೊ ಒಟ್ಟಾರೆ ನಿಯಂತ್ರಣಕ್ಕೂ ಮೀರಿ ಪ್ರತಿಭಟನೆಗಳು ವಿಧಾನಸೌಧದಲ್ಲಿ ಆಗ್ತಾ ಇದೆ. ಇದು ಮುಂದೆ ಭಾರಿ ಪ್ರಮಾಣದಲ್ಲಾಗೋ ಸಾಧ್ಯತೆಗಳನ್ನು ಅಲ್ಲೆಗೆಳೆಯುವಂತಿಲ್ಲ. ಒಟ್ಟಾರೆ ವಿಧಾನಸೌಧದಲ್ಲಿ ಭಾರಿ ಪ್ರತಿಭಟನೆಗಳಾಗ್ತಾ ಇದೆ.